ಹಾಯ್ ಎಲ್ರಿಗೂ ನಮಸ್ಕಾರ. ಕನ್ನಡತಿಯ ಕಥೆಗಳು ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ಕಥೆಗಳನ್ನು ಕೇಳ್ತಿದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಕಥೆಗಳನ್ನು ಕೇಳಿ. ಹಾಗೆ ಕತೆ ಇಷ್ಟ ಆಗ್ತಿದ್ರೆ ಲೈಕ್ ಮಾಡೋದನ್ನು ಮರಿಬೇಡಿ. ಈಗ ಮಿಸ್ಟರ್ ರಾವಣ ಕಥೆಯ ಮುಂದಿನ ಭಾಗವನ್ನು ಮುಂದುವರಿಸೋಣ. ಒಳಗೊಳಗೆ ಭಯ ಇದ್ದರೂ ಅದನ್ನು ಹೊರಗಡೆ ತೋರಿಸ್ಕೊಳ್ದೆ ಬಾಗಿಲನ್ನು ಗೌರವಕ್ಕಾಗಿ ತಟ್ಟಿ ಒಳಗಡೆ ಹೋದ್ಲು ವಂಶಿ. ಅವಳು ಒಳಗಡೆ ಬಂದ ವೇಗಕ್ಕೆ ಅವಳ ಮೇಲೆ ಬಂದು ಅಪ್ಪಳಿಸಿತ್ತು ಆಳುದ್ದದ ಟೆಡ್ಡಿ ಬೇರ್. ಅಯ್ಯೋ ಅಮ್ಮ ಅಂತ ಹೆದರಿದವಳು ತನ್ನ ಮೇಲೆ ಬಿದ್ದಿದ್ದು ಕರಡಿ ಗೊಂಬೆ ಅಂತ ಕಂಡೊಡನೆ ಕೊಂಚ ನಿಟ್ಟುಸಿರು ಬಿಟ್ಟು ಇದನ್ನು ತನ್ನ ತಲೆ ಮೇಲೆ ಎಸ್ತಿದ್ ಯಾರು ಅಂತ ನೋಡಿದ್ಲು. ಅಲ್ಲಿದ್ದ 3 ವರ್ಷದ ಪುಟಾಣಿಯೊಂದು ಅವಳತ್ತ ಓಡ್ ಬರ್ತಿತ್ತು. 3 ವರ್ಷದ ಆ ಮಗುವನ್ನು ಆಶ್ಚರ್ಯ ಮತ್ತು ಆಘಾತ ಬೆರೆತ ಕಣ್ಣುಗಳಿಂದ ನೋಡ್ತಿದ್ಲು ವಂಶಿ. ಆ ಮಗು ಅವಳ ಹತ್ರಕ್ಕೆ ಬಂದು ಅವಳ ಮುಖಾನ ನೋಡ್ತು. ಮಗುವಿಗೆ ತಾನು ಎತ್ತರದಲ್ಲಿದ್ದು ನೋಡೋಕೆ ಕಷ್ಟಪಡ್ತಾ ಇರೋದನ್ನು ಕಂಡು ವಂಶಿ ಮಂಡಿಯೂರಿ ನೆಲದ ಮೇಲೆ ಕೂತ್ಲು. ಅವಳ ದೊಡ್ಡ ಕಣ್ಣುಗಳು ರಸಿಕತೆಯಿಂದ ಮಗುವನ್ನು ಸವರಿದ್ವು. ಹೇ ಪಾಪ, ಯಾಕೆ ಕರಡಿ ಬೊಂಬೆನ ಎಸ್ತೆ ಅನ್ಲು ವಂಶಿ. ಕೆಲವೇ ಕ್ಷಣಗಳು ಆ ಹೊಸ ಮುಖನ ಕಂಡು ಹೆದರಿದ್ದ ಮಗು ಆಮೇಲೆ ಅವಳ ನಗುಮುಖದ ಮಾತುಗಳನ್ನು ನೋಡಿ ಕರಡಿ ಬೊಂಬೆ ಅಲ್ಲ, ದಿಸ್ ಈಸ್ ಮೈ ಡೋರೆಮಾನ್ ಅಂತು. ಅಯ್ಯೋ ದೇವ್ರೆ, ಇದು ನಿನ್ನ ಡೋರೆಮಾನ? ನನಗೂ ಈ ಥರದೇ ಒಂದು ಬೊಂಬೆ ಇದೆ, ಆದರೆ ಅದಕ್ಕೆ ಜೀವ ಇದೆ ಗೊತ್ತಾ ಅಂತ ಕೆನ್ನೆ ಮೇಲೆ ಕೈ ಇಟ್ಟು ಮಗುವಿನ ಜೊತೆಗೆ ರಹಸ್ಯವಾಗಿ ಮಾತಾಡಿದ್ಲು ವಂಶಿ. ರಿಯಲಿ ನೀನು ಡೋರೆಮಾನ್ ಮಾತಾಡುತ್ತಾ ಅಂತ ತನ್ನ ಜಿಂಕೆಯಂತಹ ಕಣ್ಣುಗಳನ್ನು ಅಗಲಿಸಿ ಕೇಳ್ತು ಆ ಮುದ್ದು ಮಗು. ಹೋ, ನಮ್ಮ ಹಾಗೆ ಮಾತಾಡಲ್ಲ, ಅದಕ್ಕೆ ಬೇರೆ ಭಾಷೆ ಇದೆ ಅಂದ್ಲು ವಂಶಿ. ಮಗು ಅವಳನ್ನು ನಂಬದೆ ನೋಡ್ತು. ನೀನು ಡೋರೆಮಾನ್ ಹೆಸರೇನು ಅಂತ. ಅಂಬರೀಷ್ ಅಂತ ವಂಶಿ ಹೇಳಿದ ತಕ್ಷಣ ಮಗುವಿಗೆ ಏನು ತಿಳಿದೆ ಒಂಥರ ಮುಖ ಮಾಡ್ಕೊಂಡು ನೋಡ್ತು. ವಂಶಿ ಹೇಳಿದ ನಿಜಾನೇ. ಅವಳ ಡೋರೆಮಾನ್ ಅಂದರೆ ಅವಳ ಬೊಂಬೆ ಹೆಸರು ಅಂಬರೀಷ್. ಅಂದರೆ ಬೊಂಬೆ ಅಂತ ಅವಳು ಹೇಳಿದ್ದು ಅವ್ರ ಮನೆಯಲ್ಲೇ ಸಾಕೋ ಗೂಳಿ ಎತ್ತನ್ನ. ಮನೇಲಿ ಸಾಕೋ ದನಕರುಗಳಿಗೆಲ್ಲ ತನಗಿಷ್ಟವಾದ ನೆಚ್ಚಿನ ನಟರ ಹೆಸರನ್ನು ಇಡೋದು ಅವಳ ಅಭ್ಯಾಸವಾಗಿತ್ತು. ಮಗು ಯೋಚಿಸ್ತಾ ನಿಂತಿದ್ದಾಗ 2 ಕೈಗಳನ್ನು ಚಾಚಿ ನಾನು ನಿನ್ನನ್ನು ಎತ್ಕೊಳ್ಳ ಅಂದ್ಲು ಮೃದುವಾಗಿ ವಂಶಿ. ಆಸೆಯಿಂದ ಅವಳ ಮುಖವನ್ನು ನೋಡಿದ ಮಗು ಮರುಕ್ಷಣವೇ ನೋ, ನಿನ್ನ ಡ್ರೆಸ್ ಎಲ್ಲ ಡರ್ಟಿ ಆದರೆ ಆಮೇಲೆ ಹೊಡಿತಾರೆ ಅಂದ್ಲು ಅವಳು. ಮಗುವಿನ ಮುಖಭಾವದಿಂದಲೇ ವಂಶಿಗೆ ವಿಷಯ ಅರ್ಥ ಆಯಿತು. ಯಾರೋ ಮಗುವನ್ನು ಎತ್ಕೊಂಡಾಗ ಮಗುವಿನಿಂದ ಅವ್ರ ಬಟ್ಟೆ ಹಾಳಾಗಿದೆ ಅಂತ ಹಸುಗೂಸನ್ನು ಹೊಡೆದು ಬೆದರಿಸಿದ್ದಾರೆ ಅನ್ನೋದನ್ನು ಅವಳು ಗ್ರಹಿಸಿದ್ಲು. ಅಯ್ಯೋ ಪುಟಿ, ಡರ್ಟಿ ಯಾಕೆ, ನೀನು ಬೆಂಕಿನೇ ಇಟ್ಟರು ನಾನು ನಿನಗೆ ಹೊಡೆಯಲ್ಲ ಅಂದವಳು ಮಗುನ ಎತ್ಕೊಂಡು ಒಂದು ಸುತ್ತಿ ನಕ್ಲು. ಮಗು ಕೂಡ ಗಹಗಹಿಸಿ ನಕ್ತು. ನಿನ್ನ ಹೆಸರೇನು ಪಾಪ ಅಂತ ಕನಿಕರದಿಂದ ಕೇಳಿದ್ಲು ವಂಶಿ. ಮಗು ಅವಳ ಪ್ರಶ್ನೆಗೆ ಉತ್ತರ ನೀಡದೆ ವಂಶಿಯ ಕೆನ್ನೆಯ ಮೇಲಿನ ಗುಳಿಯನ್ನು ಕುತೂಹಲದಿಂದ ಸಂಶೋಧಿಸ್ತಿತ್ತು. ಸಿತಾರ ಅಂತ ಗಂಭೀರವಾದ ಧ್ವನಿಯೊಂದು ವಂಶಿಯ ಹಿಂದಿನಿಂದ ಕೇಳಿಸ್ತು. ಪಟಕ್ಕನೆ ತಿರುಗಿ ನೋಡಿದ್ಲು ವಂಶಿ. ದ್ರೋಣ ಬಾಗಿಲಿಗೆ ಹೊರಗೆ ನಿಂತಿದ್ದ. ಮಗುವಿನ ಜೊತೆಗೆ ಒಂದಾಗಿ ಹೋಗಿದ್ರಿಂದ ಅವನು ಬಂದಿದ್ದನ್ನು ವಂಶಿ ಗಮನಿಸಲೇ ಇಲ್ಲ. ಆದರೆ ಅವನು ಅವಳ ಬೆನ್ನ ಹಿಂದೆಯೇ ಬಂದಿದ್ದ ಹಾಗಿತ್ತು. ಸಿತಾರ ವಂಶಿ ಜೊತೆಗೆ ಸಹಜವಾಗಿ ಮಾತಾಡಿದ್ದನ್ನೆಲ್ಲ ದ್ರೋಣ ಕೇಳಿಸ್ಕೊಳ್ತಿದ್ದ. ಒಂದೊಂದೇ ಹೆಜ್ಜೆನ ನಿಧಾನವಾಗಿ ಇಡ್ತಾ ಬಂದ ಅವನನ್ನು ನೋಡ್ತಿದ್ದಂತೆ ವಂಶಿಯ ಕಾಲುಗಳು ಹಿಂದಕ್ಕೆ ಸರಿದ್ವು. ಕಣ್ಣುಗಳನ್ನು ಅವಳ ಮುಖದಿಂದ ತೆಗೆದೆ ಮೆಲ್ಲನೆ ಹತ್ರಕ್ಕೆ ಬಂದ ದ್ರೋಣ. ವಂಶಿಯ ಕೈಯಲ್ಲಿದ್ದ ಸಿತಾರ ದ್ರೋಣನನ್ನು ಕಂಡ ತಕ್ಷಣ ಅಣ್ಣ ಅಂತ ತನ್ನ 2 ಕೈಗಳನ್ನು ಚಾಚಿತು. ಏನಂದೆ, ಅಣ್ಣನಾ ಅಂತ ಇಷ್ಟೂ ಹೊತ್ತು ಸಿತಾರ ಬಹುಶಃ ದ್ರೋಣನ ಮಗಳಾಗಿರಬಹುದು ಅನ್ನೋ ಊಹೆಯಲ್ಲಿದ್ಲು ವಂಶಿ. ಮಗುವನ್ನು ಅವಳ ಕೈಯಿಂದ ಪಡೆದು ಎತ್ತರಕ್ಕೆ ಎತ್ತಿ ಒಂದು ಸುತ್ತಿಸ್ತವನು ಅತ್ಯಂತ ನಿಧಾನವಾಗಿ ಹೌದು ಅಣ್ಣನೇ ಅಂದ ದ್ರೋಣ. ವಂಶಿ ಮನಸ್ಸಿನಲ್ಲೇ ಅವನ ವಯಸ್ಸನ್ನು ಲೆಕ್ಕ ಹಾಕ್ತಿದ್ಲು. ಅವನ ಆಳು ಮತ್ತು ಎತ್ತರವನ್ನು ನೋಡಿದ್ರೆ ಖಂಡಿತ ಅವನಿಗೆ 30 ವರ್ಷ ದಾಟಿರಬೇಕು ಅನ್ನೋದು ಅವಳ ಊಹೆ ಆಗಿತ್ತು. ಅವಳ ಹಳ್ಳಿಲಾದರೆ 25 ವರ್ಷ ಆಗ್ತಿದ್ದಂತೆ ಗಂಡಸ್ರಿಗೆ ಹೆಂಗೋ ಮಾಡಿ ಮದುವೆ ಮುಗಿಸ್ಬಿಡ್ತಾರೆ. ಇನ್ನು ಅವಳ ಸಂಬಂಧಿಕರಲ್ಲಿ ಕೆಲವರಂತೂ 22 ವರ್ಷಕ್ಕೆ ಮದುವೆ ಆಗಿದ್ರು. ಗೊಂದಲದ ಗೂಡಾಗಿ ನಿಂತಿದ್ದ ವಂಶಿನ ಒಮ್ಮೆ ದಿಟ್ಟಿಸಿ ನೋಡಿದವನು ಮಗುವನ್ನು ಎತ್ಕೊಂಡು ಹೋಗಿ ರೂಮ್ನ ಹೊರಗಡೆ ನಿಂತಿದ್ದ ಅಶೋಕ್ ಕೈಗೆ ಕೊಟ್ಟು ಮತ್ತೆ ಒಳಗಡೆ ಬಂದ. ವಂಶಿಯ ಎದುರಿಗೆ ಹಾಕಲಾಗಿದ್ದ ಸೋಫಾದಲ್ಲಿ ಕೂತವನು
ಬಂದು ಕುತ್ಕೋ ವಂಶಿ ಅಂತ ಹೆತ್ತವರು ಹೆಸರು ಇಟ್ಟಂತೆ ಪೂರ್ಣ ಹಕ್ಕಿನಿಂದ ಕರೆದ ದ್ರೋಣ. ಆ ಕರೆಯುವಿಕೆ ವಂಶಿಗೆ ಇಷ್ಟ ಆಗಲಿಲ್ಲ ಅನ್ನೋದು ಅವಳ ಮುಖದಲ್ಲೇ ತಿಳಿತಿತ್ತು. ಅವನು ತೋರಿಸಿದ ಜಾಗದಲ್ಲಿ ಕೂತವಳು, ನನ್ನ ಹತ್ರ ಏನು ಮಾತಾಡ್ಬೇಕು ನಿಮಗೆ? ನಾನು ಹಾಕಿರೋ ಡ್ರೆಸ್ಗೂ ಬೆಲೆ ಕಟ್ಟಿ ಖರೀದಿಸ್ಬಿಟ್ರಿ. ಇದ್ರ ಮೇಲೆ ಕೊಡೋಕೆ ನನ್ನ ಹತ್ರ ಏನೂ ಇಲ್ಲ. ನನ್ನ ಹತ್ರ ಇರೋದನ್ನೆಲ್ಲ ಕಸ್ಕೊಂಡೆ ತಾನೆ. ಈ ಮನೆಯಿಂದ ಕಳಿಸ್ತೀರಾ ಅಂದ್ಲು ವಂಶಿ. ನೋ ವಂಶಿ, ನೀನು ಇರೋವರೆಗೂ ನನಗೆ ಆ ಥರದ ಯಾವುದೇ ಯೋಚನೆ ಇರಲಿಲ್ಲ. ಬಟ್ ನೀನು ಹೊರಟ ಮೇಲೆ ನನಗೊಂದು ಐಡಿಯಾ ಬಂತು ಅಂದ ದ್ರೋಣ. ಏನು ಐಡಿಯಾ ಅಂದ್ಲು ವಂಶಿ. ನಿನ್ನ ಫ್ರೆಂಡ್ನ ಹುಡ್ಕಾಯ್ತಾ ಅಂದ ದ್ರೋಣ. ಇಲ್ಲ, ಆದರೆ ಹುಡುಕೊಡ್ತೀನಿ ಅಂತ ಅಶೋಕ್ ಹೇಳಿದ್ರು ಅಂದ್ಲು ವಂಶಿ. ಸ್ವಲ್ಪ ಹೊತ್ತು ಯೋಚಿಸ್ತಾ ಗಡ್ಡ ಸವರಿದ ದ್ರೋಣ, ವಂಶಿ, ನೀನು ಯಾವುದಕ್ಕಾಗಿ ನಿನ್ನ ಫ್ರೆಂಡ್ ಹುಡ್ಕೊಂಡು ಇಲ್ಲಿಗೆ ಬಂದೆ ಅಂತ ಕೇಳ್ದ. ಅದನ್ನು ಯಾಕೆ ನಿಮ್ಮ ಹತ್ರ ಹೇಳಬೇಕು ಅಂತ ತಂಟೆಯಾಗಿ ಎದುರು ಪ್ರಶ್ನೆ ಕೇಳಿದ್ಲು ವಂಶಿ. ನಾನು ಕೇಳಿದರೆ ಉತ್ತರ ಹೇಳಲೇಬೇಕು ಎಂದ ಅವನ ಧ್ವನಿಲಿ ಏನಿತ್ತೋ ತಿಳಿಲಿಲ್ಲ. ಆದರೆ ಅದಕ್ಕೇನು ವಂಶಿ ಭಯ ಪಡೆದೆ. ನಾನು ಭಯ ಪಡೋ ಏಕೈಕ ವ್ಯಕ್ತಿ ನಮ್ಮಪ್ಪ ಮಾತ್ರ. ಆ ಮನುಷ್ಯ ಕೂಡ ಈಗ ಇಲ್ಲಿಗೆ ಬರೋದಿಲ್ಲ. ಅದಕ್ಕಾಗಿ ನಾನು ಆಮೇಲೆ ಅಪ್ಪನ ಅಪ್ಪಣೆ ಪಡ್ಕೊಳ್ತೀನಿ ಅಂತ ಕೂತಿದ್ದ ಸೋಫಾದಿಂದ ಎದ್ದು ನಿಂತಲು ವಂಶಿ. ನಿನಗೆ ಹೇಳಬೇಕಾದದ್ದನ್ನು ನಾನು ಇನ್ನೂ ಹೇಳಲೇ ಇಲ್ವಲ್ಲ ಅಂತ ಗಂಭೀರವಾಗಿ ಹೇಳ್ದ ದ್ರೋಣ. ನೀವು ಅದನ್ನು ಹೇಳ್ದೆ ನನ್ನ ಬಗ್ಗೆ ಕೇಳ್ತಿದ್ದೀರಲ್ಲ ಮತ್ತೆ ಅಂದ್ಲು ವಂಶಿ. ಅವಳಿಗೆ ತನ್ನ ಬಗ್ಗೆ ಹೇಳೋಕೆ ಇಷ್ಟ ಇಲ್ಲ ಅನ್ನೋದನ್ನು ದ್ರೋಣ ಅರ್ಥ ಮಾಡ್ಕೊಂಡ. ಓಕೆ ವಂಶಿ, ನೀನು ಹೇಗೂ ನಿನ್ನ ಫ್ರೆಂಡ್ ಹುಡ್ಕೋಕ್ತಾನೆ ಹೋಗ್ತೀಯಾ. ಮೇ ಬಿ ನಿನಗೆ ಕೆಲ್ಸಕ್ಕೆ ಹೋಗೋ ಆಸೆ ಇದ್ದರೆ ನಿನಗೋಸ್ಕರ ಒಂದು ಕೆಲಸ ರೆಡಿ ಆಗಿದೆ ಅಂದ ದ್ರೋಣ. ಏನು ಕೆಲಸ ಅಂತ ಅವನನ್ನು ಅನುಮಾನದಿಂದ ನೋಡ್ತಲೇ ಕೇಳಿದ್ಲು ವಂಶಿ. ಸಿತಾರ, ಅವಳನ್ನು ನೋಡ್ಕೋಬೇಕು ನೀನು ಅಂದ ದ್ರೋಣ. ಮಗುವಿನ ಹೆಸರು ಕೇಳಿದ ತಕ್ಷಣ ವಂಶಿಯ ಮುಖದಲ್ಲಿ ಒಂದು ಮೃದುತ್ವ ಕಾಣಿಸ್ತು. ನಿಜವಾಗ್ಲೂ ಆ ಮಗುವಿಗೆ ನೀವು ಅಣ್ಣನಾ ಅಂತ ಕೇಳಿದ್ಲು ವಂಶಿ. ಯಾಕೆ ಅಂದ ದ್ರೋಣ. ಇಲ್ಲ, ನಿಮ್ಮನ್ನು ನೋಡಿದ್ರೆ 4 ಮಕ್ಕಳು ಅಪ್ಪನ ಹಂಗೆ ಕಾಣಿಸ್ತೀರಾ. ನಿಮಗೆ ಇಷ್ಟು ಉದ್ದ ಗಾತ್ರದ ಚಿಕ್ಕ ತಂಗಿ ಇದ್ದಾಳೆ ಅಂದರೆ ಯಾರಾದರೂ ನಂಬ್ತಾರಾ ಅಂದ್ಲು ವಂಶಿ. ವಂಶಿಯ ಪ್ರಶ್ನೆಗೆ ಮೂಡಿದ ನಗುವನ್ನು ತುಟಿಯೊಳಗಡೆ ಬಚ್ಚಿಟ್ಕೊಂಡ ದ್ರೋಣ. ಅವಳು ನನ್ನ ತಂಗಿಯೇ. ಇಷ್ಟು ದಿನ ಅವಳನ್ನು ನೋಡ್ಕೊಳ್ತಾ ಇದ್ದ ಕೇರ್ ಟೇಕರ್ ತೀರ್ಕೊಂಡ್ರು, ಅದಕ್ಕೆ ಅಂದ ದ್ರೋಣ. ಅವ್ರು ಹೇಗೆ ಸತ್ರೆ ನನಗೇನ್ರಿ? ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ನಾವು ಪ್ರಾರ್ಥಿಸೋಣ ಅಷ್ಟೆ. ಸರಿ, ಮುಂದೆ ಹೇಳಿ ಅಂದ್ಲು ವಂಶಿ. ಸಿತಾರ ಹುಟ್ಟಾಗ್ಲಿಂದ ಅವರೇ ಅವಳನ್ನು ನೋಡ್ಕೊಳ್ತಿದ್ರು. ಅವರು ತೀರ್ಕೊಂಡ್ಮೇಲೆ ನಾನು ತುಂಬ ಕೇರ್ ಟೇಕರ್ಸ್ ಅರೇಂಜ್ ಮಾಡಿದೆ. ಆದರೆ ಸಿತಾರ ಯಾರ ಜೊತೆಗೂ ಬೆರೀತಿಲ್ಲ. ಕೊಂಚ ಸಮಯದ ಮುಂಚೆ ನಿನ್ನ ಜೊತೆಗೆ ಅವಳು ಮಾತಾಡಿದಷ್ಟು ಕೂಡ ಇದುವರೆಗೆ ಯಾರ ಜೊತೆಗೂ ಅವಳು ಮಾತಾಡಿದ್ದೇ ಇಲ್ಲ. ನೀನು ಈ ಮನೆ ಬಿಟ್ಟು ಹೋದ ಅರ್ಧ ಗಂಟೆಯಲ್ಲಿ ನಾನು ಸುಮ್ಮನೆ ಗೆಸ್ ಮಾಡಿದೆ ನೀನು ಸಿತಾರಾನ ನೋಡಿಕೊಂಡ್ರೆ ಚೆನ್ನಾಗಿರುತ್ತೆ ಅಂತ. ಬಟ್ ಯಾವಾಗ ಸಿತಾರ ನಿನ್ನ ಜೊತೆಗೆ ಇಷ್ಟೊಂದು ಚೆನ್ನಾಗಿ ಮಾತಾಡಿದ್ಲೋ ಆಗಲೇ ನಿರ್ಧಾರ ಮಾಡಿದೆ ನೀನೇ ಸಿತಾರಾನ ಹೊಸ ಟೇಕ್ ಕೇರ್ ಅಂತ ಅಂದ ದ್ರೋಣ. ಅವನು ಅಧಿಕಾರವಾಗಿ ಮಾತಾಡೋದನ್ನು ಕಂಡು ವಂಶಿಗೆ ಸಿಟ್ಟು ಬಂತು. ಆಹಾ, ಅದೇ ನೀವು ಆರ್ಡರ್ ಹಾಕ್ತಲೇ ಹೋಗ್ತಿದ್ದೀರಾ. ನೀವು ಮಾಡೋ ಅಧಿಕಾರಕ್ಕೆ ನಾನು ತಲೆಬಾಗಬೇಕು ಅಂತ ಯಾವುದೇ ಅಗತ್ಯ ಇಲ್ಲ. ನಿಮ್ಮ ದಯೆ ನನಗೇನೂ ಬೇಕಾಗಿಲ್ಲ. ಮುಂಬೈಗೆ ತಂದು ಸೇರಿಸಿದ್ದಕ್ಕೆ ಅತಿಯಾದ ಬಡ್ಡಿ ಹಾಕಿ ಹಣ ಕಿತ್ಕೊಂಡಿದ್ರಲ್ಲ, ಆಮೇಲೆ ಯಾಕ್ರಿ ಸುಮ್ಮನೆ ನನ್ನನ್ನು ಟಾರ್ಚರ್ ಮಾಡ್ತಿದ್ರಾ ಅಂದ್ಲು ವಂಶಿ. ನಿನ್ನಿಂದ ಸಿತಾರನ ನೋಡ್ಕೊಳ್ಳೋಕ್ಕೆ ಸಾಧ್ಯವಾಗುತ್ತಾ ಇಲ್ವಾ ಅಂದ ದ್ರೋಣ. ಸಾಧ್ಯವಿಲ್ಲ ರೀ ಅಂದ್ಲು ವಂಶಿ. ಸಂಬಳ ಕೊಡ್ತೀನಿ ಅಂದ ದ್ರೋಣ. ಪರವಾಗಿಲ್ಲ, ನಾನು ಹೊರಗಡೆ ಎಲ್ಲಾದರೂ ಕೆಲಸ ಹುಡ್ಕೊಳ್ತೀನಿ ಅಂತ ಕಟುವಾಗಿ ಮಾತನಾಡಿದ್ಲು ವಂಶಿ. 1,00,000 ಕೊಡ್ತೀನಿ ಅಂದ ದ್ರೋಣ. ತಿರುಗಿ ನಡೆಯೋಕೆ ಅನುವಾದ ವಂಶಿಯ ಕಾಲುಗಳು ಬ್ರೇಕ್ ಹಾಕ್ದಂತೆ ನಿಂತು ಬಿಟ್ವು. ಅವಳ ಕಿವಿಗಳು ಸರಿಯಾಗಿ ಕೇಳಿಸ್ಕೊಂಡ್ವಾ. 1,00,000 ಕನಸಿನಲ್ಲೂ ಅವಳು ಕಂಡಿರಲಿಲ್ಲ. ವೇಗವಾಗಿ ತಿರುಗಿ ಅವನ ಮುಖ ನೋಡಿದವಳು, ನೀವು ನಿಜವಾಗ್ಲೂ ಹೇಳ್ತಿದ್ದೀರಾ ಅಂದ್ಲು. ಹೌದು, ನೀನು ನಡ್ಕೊಳ್ಳೋ ರೀತಿಯನ್ನು ನೋಡಿ 1,00,000 2,00,000 ಆಗೋ ಚಾನ್ಸ್ ಕೂಡ ಇದೆ ಅಂತ ಅವಳ ಮುಖವನ್ನೇ ದಿಟ್ಟಿಸ್ತಾ ಹೇಳ್ದ ದ್ರೋಣ. ವಂಶಿ ವೇಗವಾಗಿ ಮನಸ್ಸಿನಲ್ಲೇ ಲೆಕ್ಕಾಚಾರ ಹಾಕಿದ್ಲು. ಒಂದು ವೇಳೆ 100ರಲ್ಲಿ 1% ತನ್ನ ತಂದೆನೋ ಅಥವಾ ಮುರುಗನೋ ತನ್ನನ್ನು ಹುಡ್ಕೊಂಡು ಮುಂಬೈಗೆ ಬಂದುಬಿಟ್ರೆ ಏನು ಮಾಡೋದು?
ಖಂಡಿತ ಜನನಿ ಬಾಯಿ ಬಿಡೋದಿಲ್ಲ. ಆದರೆ ಆ ಕಾಡು ಜನರ ಗುಂಪು ಏನು ಬೇಕಾದರೂ ಮಾಡಿಬಿಡುತ್ತೆ. ಜನನಿ ಬಾಯಿ ತಪ್ಪಿ ಕನಿ ಬಗ್ಗೆ ಹೇಳಿದ್ರು ನಾನು ಇಲ್ಲೇ ಇದ್ದರೆ ತಪ್ಪಿಸ್ಕೋಬಹುದು. ಜನನಿಗೆ ಕೂಡ ನಾನಿರೋ ಜಾಗ ತಿಳಿಬಾರ್ದು. ತನ್ನನ್ನು ಸುರಕ್ಷಿತವಾಗಿ ಮುಂಬೈಗೆ ತಂದು ಸೇರಿಸಿದ ಕಾರಣಕ್ಕಾಗಿ ದ್ರೋಣ ಖಂಡಿತ ಒಳ್ಳೆಯವನೇ ಆಗಿರ್ತಾನೆ ಅಂತ ತನ್ನ ಊಹೆಯ ಮೂಲಕ ಗಣಿಸಿದ್ಲು ವಂಶಿ. ಸಿತಾರಾಗಾಗಿ ಕೇರ್ ಟೇಕರ್ ಆಗಿ ಕೆಲಸಕ್ಕೆ ಸೇರೋಕೆ ಒಪ್ಕೊಂಡ್ಲು ವಂಶಿ. ನನಗೆ ಓಕೆ, ಆದರೆ ನಿಮ್ಮ ಅಪ್ಪ ಅಮ್ಮ ಎಲ್ಲಿಗೆ ಹೋದರು ಅಂದ್ಲು ವಂಶಿ. ಅಲ್ಲಿವರೆಗೆ ಸಡಿಲವಾಗಿದ್ದ ದ್ರೋಣನ ಮುಖ ಗಂಭೀರವಾಯಿತು. ಅದ್ರ ಬಗ್ಗೆ ಎಲ್ಲ ನಿನಗೆ ಅನಗತ್ಯ. ಇಲ್ಲಿ ನೀನು ಉಳ್ಕೊಳ್ಳೋದು ತಿನ್ನೋದು ಎಲ್ಲನೂ ಫ್ರೀ. ನೀನು ಯಾವಾಗಲೂ ಸಿತಾರ ಜೊತೆಗೇ ಇರಬೇಕು. ಸಿತಾರಾನ ಭದ್ರವಾಗಿ ನೋಡ್ಕೋಬೇಕು. ಸಿತಾರಾಗೆ ಏನಾದರೂ ಆದರೆ ಅದಕ್ಕೆ ಸಂಪೂರ್ಣ ಹೊಣೆ ನೀನೇ. ನಿನಗೆ ಅಂತ ಪ್ರತ್ಯೇಕ ರೂಮ್ ಇರುತ್ತೆ. ನಿನಗೇನು ಬೇಕಿದ್ರೂ ನೀನು ಕೃತಿಯನ್ನು ಕೇಳಬಹುದು ಎಂದು ಅವನ ಧ್ವನಿ ಗಡುಸಾದದ್ದು ವಂಶಿಗೆ ಅರ್ಥ ಆಯಿತು. ಅವಳು ಸುಮ್ಮನೆ ನಿಂತಿದ್ದಾಗ ಯಾಕೆ ನಿಂತಿದ್ಯಾ, ಕೂತ್ಕೋ. ಇನ್ನು ಅರ್ಧ ಗಂಟೆಯಲ್ಲಿ ಅಶೋಕ್ ನಿನ್ನ ಕೆಲಸದ ಅಗ್ರಿಮೆಂಟ್ ರೆಡಿ ಮಾಡಿ ತರ್ತಾನೆ. ಓದಿ ನೋಡಿ ಸೈನ್ ಮಾಡು, ಬಟ್ ಚೆನ್ನಾಗಿ ಯೋಚನೆ ಮಾಡಿ ಸೈನ್ ಮಾಡು. ಸೈನ್ ಮಾಡಿದ ಮೇಲೆ ಯಾವುದೇ ಕಾರಣಕ್ಕೂ ಅಗ್ರಿಮೆಂಟ್ ಮೀರಬಾರ್ದು ಅಂದವನು ಅವಳನ್ನು ಆ ರೂಮ್ನಲ್ಲಿ ಒಬ್ಳನ್ನೇ ಬಿಟ್ಟು ದ್ರೋಣ ಹೊರಟು ಹೋದ. ಮುಂದಿನ ಅರ್ಧ ಗಂಟೆಯು ತನ್ನ ಪರಿಸ್ಥಿತಿಯ ಬಗ್ಗೆಯೇ ಯೋಚಿಸ್ತಿದ್ಲು ವಂಶಿ. ದ್ರೋಣ ಹೇಳ್ದಂತೆಯೇ ಅರ್ಧ ಗಂಟೆಯಲ್ಲಿ ಅಲಾರಾಮ್ಗಿಂತಲೂ ವೇಗವಾಗಿ ಬಂದು ತಲುಪ್ದ ಅಶೋಕ್. ವಂಶಿ ಕೆಲಸದ ಬಗ್ಗೆ ಅವನು ನೀಡಿದ ಅಗ್ರಿಮೆಂಟ್ನಲ್ಲಿ ಪೂರ್ತಿಯಾಗಿ ಇಂಗ್ಲೀಷ್ನಲ್ಲೇ ಇತ್ತು. ಅದನ್ನು ನೋಡ್ತಿದ್ದಂತೆ ವಂಶಿಯ ಮುಖ ಬೇವು ಕಡಿದಂತೆ ಕಹಿ ಆಯಿತು. ಹಾಗಿದ್ರೂ ಅಶೋಕ್ ಮುಂದೆ ತನ್ನ ಗತ್ತನ್ನು ಬಿಟ್ಕೊಡ್ದೆ 1ಕ್ಕೆ 9 ಬಾರಿ ಒಂದೇ ಸಾಲನ್ನು ಓದಿ ಅರ್ಥ ಮಾಡ್ಕೊಂಡ್ಳು. ಒಟ್ಟು 2 ವರ್ಷ ಅವಳು ಅಲ್ಲೇ ಕೆಲಸ ಮಾಡಬೇಕು ಅಂತ ಅಗ್ರಿಮೆಂಟ್ ಮಾಡಲಾಗಿತ್ತು. ಅಷ್ಟರೊಳಗಡೆ ಯಾವುದೇ ಕಾರಣಕ್ಕೂ ಅಗ್ರಿಮೆಂಟನ್ನು ಎರಡೂ ಕಡೆಯವರು ಮುರಿಯುವಂತಿಲ್ಲ. ಮೀರೋಕ್ಕೆ ಪ್ರಯತ್ನಿಸಿದ್ರೆ ಪರಿಣಾಮ ತೀವ್ರವಾಗಿರುತ್ತೆ ಅನ್ನೋದನ್ನು ಅದರಲ್ಲಿ ಉಲ್ಲೇಖಿಸಲಾಗಿತ್ತು. 2 ವರ್ಷದಲ್ಲಿ ಹೇಗೂ ತನ್ನ ಮನೆಯಲ್ಲಿ ನಡೀತಿರೋ ಗಲಾಟೆಗಳು ಒಂದು ತುದಿಗೆ ಬರಬಹುದು ಅನ್ನೋ ನಂಬಿಕೆಯಿಂದ ದೇವ್ರ ಮೇಲೆ ಭಾರ ಹಾಕಿ ಸೈನ್ ಮಾಡಿದ್ಲು ವಂಶಿ. ಅವಳ ಮನಸ್ಸಿನಲ್ಲಿ ಸಾಕಷ್ಟು ಪ್ರಶ್ನೆಗಳಿದ್ವು. ಆದರೆ ಕೆಲಸ ಅಂತ ಬಂದ ಮೇಲೆ ಅದ್ರ ಬಗ್ಗೆ ಅವಳಿಗೆ ಚಿಂತೆ ಇರಲಿಲ್ಲ. ಅವಳ ಸಹಿ ಇದ್ದ ಕಾಗದವನ್ನು ಪಡ್ಕೊಂಡು ಅಶೋಕ್ ಹೋದ ಕೆಲವೇ ಕ್ಷಣಗಳಲ್ಲಿ ಮತ್ತೆ ಆ ರೂಮ್ ಒಳಗಡೆ ನೆಲ ನಡುಗುವಂತೆ ಹೆಜ್ಜೆ ಇಟ್ಟು ಒಳಗಡೆಗೆ ಬಂದ ದ್ರೋಣ. ನೋಡು ವಂಶಿ, ನಾನು ಹೇಳ್ದಂತೆಯೇ ಚೆನ್ನಾಗಿ ಯೋಚಿಸಿಯೇ ಸಹಿ ಮಾಡಿದ್ಯಾ ಅಂತ ನಂಬ್ತೀನಿ. ಪದೇ ಪದೇ ನಾನು ಒಂದೇ ವಿಷಯನ ಹೇಳ್ತಿರಲ್ಲ. ಸಿತಾರಾ ಮೇಲೆ ಒಂದು ಗೀರು ಬಿದ್ದರೂ ಅದಕ್ಕೆ ನೀನು ಉತ್ತರ ನೀಡಲೇಬೇಕು. ಈ ಕ್ಷಣದಿಂದ ನೀನು ಸಿತಾರಾನ ನೆರಳಿದ್ದಂತೆ. ನಿನಗೆ ಅಂತ ಪ್ರತ್ಯೇಕ ಇಷ್ಟ ಕಷ್ಟಗಳು ಏನೇ ಇದ್ರು ಅದು ಸಿತಾರ ನಿದ್ರಿಸಿದ ಮೇಲೆಯೇ. ಸಿತಾರಾನ ಒಂಟಿಯಾಗಿ ಬಿಡೋದು, ಅವಳನ್ನು ಅಳಿಸೋದು, ಅವಳನ್ನು ಸರಿಯಾಗಿ ನೋಡ್ಕೊಳ್ದೆ ಕಾಲೆಲ್ಲ ಆಡಿಸ್ಕೊಂಡು ಸಂಬಳ ತಗೊಳ್ಳೋದು, ಈ ಆಟವನ್ನೆಲ್ಲ ಇಟ್ಕೋಬೇಡ. ಈಗ ಕೃತಿ ಬರ್ತಾಳೆ, ನೀನು ರೂಮಿಗೆ ಹೋಗು. ನಿನ್ನ ಹೆಸರಿನಲ್ಲಿ ಹೊಸ ಅಕೌಂಟ್ ಕ್ರಿಯೇಟ್ ಮಾಡಿ ಅದರಲ್ಲಿ ಸ್ಯಾಲ್ರಿ ಹಾಕಬೇಕಾ ಇಲ್ಲ ನಿನ್ನ ಕೈಗೇ ಕ್ಯಾಶ್ ಕೊಡಬೇಕಾ ಎಲ್ಲನೂ ಯೋಚಿಸಿ ಕೃತಿಗೆ ಹೇಳು ಅಂತ ಅವನು ತನ್ನಷ್ಟಕ್ಕೆ ತಾನು ಹೇಳ್ತಾ ಹೋದ ದ್ರೋಣ. ವಂಶಿ ಅವನನ್ನು ರಾಚುವಂತೆ ನೋಡ್ತಾ, ಆ ಕೇರ್ ಟೇಕರ್ ಹೇಗೆ ಸತ್ರು? ಬಹುಶಃ ನಿಮ್ಮ ಕಿರುಕುಳ ತಡೆಯೋಕ್ಕಾಗದೆ ಸತ್ತು ಹೋದ್ರಾ? ಏನ್ರಿ ಕೆಲ್ಸಕ್ಕೆ ಬಂದವರನ್ನು ಹೇಗೆ ಟಾರ್ಚರ್ ಮಾಡೋದು? ಸಿತಾರ ಮಗು ತಾನೆ, ಮಂಗನ ಮಗು ಅಲ್ವಲ್ಲ. ಒಂದು ಮಗುನ ಹೇಗೆ ನೋಡ್ಕೋಬೇಕು ಅಂತ ನನಗೆ ಗೊತ್ತು ಅಂತ ಖಾರವಾಗಿ ಹೇಳಿ ಆ ರೂಮ್ನಲ್ಲಿದ್ದ ದೊಡ್ಡ ಕಿಟಕಿಯ ಬಳಿ ಹೋದ್ಲು ವಂಶಿ. ದೀರ್ಘ ನಿಟ್ಟಿಸಿರು ಬಿಟ್ಟ ದ್ರೋಣ ಬಾಗಿಲ ಬಳಿ ಹೋದ. ಅವನು ಏನು ಯೋಚಿಸಿದ್ನೋ ತಿಳಿಲಿಲ್ಲ. ನಿಧಾನವಾಗಿ ನಿಂತವನು ವಂಶಿ ಕಡೆಗೆ ಬೆರಳು ಚಿಟಿಕೆ ಹಾಕ್ತ. ಅವನ ಅಹಂಕಾರದಿಂದ ಕೋಪ ನೆತ್ತಿಗೆ ಏರಿದ್ದ ವಂಶಿ ಅವನನ್ನೇ ಕೋಪದಿಂದ ನೋಡಿದಾಗ, ನೀನು ಹೇಳಿದ ಸರಿ. ಇದಕ್ಕೂ ಮುಂಚೆ ಇದ್ದ ಕೇರ್ ಟೇಕರನ್ನು ನಾನೇ ಕೊಂದೆ. ಅದಕ್ಕೆ ಕಾರಣ ನೀನು ಹೇಳಿದ್ದಲ್ಲ ಅಂದವನು ವೇಗದ ನಡುಗೆಯೊಂದಿಗೆ ರೂಮ್ನಿಂದ ಹೊರಟು ಹೋದ. ದೆವ್ವ ಹೊಡೆದಂತೆ ಅಲ್ಲೇ ನಿಂತು ಬಿಟ್ಲು ವಂಶಿ. ಸಿತಾರಳನ್ನು ನೋಡ್ಕೊಳ್ಳೋಕೆ ಒಪ್ಕೊಂಡ ತಕ್ಷಣವೇ ಅವಳ 1 ತಿಂಗಳ ಸಂಬಳವನ್ನು ಮುಂಗಡವಾಗಿ ಕೊಟ್ಟು ಬಿಟ್ಟಿದ್ದ ದ್ರೋಣ. ಅಂದು ಇಡೀ ದಿನ ಅವಳಿಗೆ ವಿಶ್ರಾಂತಿಯನ್ನು ನೀಡಿದ್ದ. ಸಿತಾರಾಳ ರೂಮ್ನ ಪಕ್ಕದಲ್ಲೇ ವಂಶಿಗೂ ಒಂದು ರೂಮ್ ನೀಡಲಾಗಿತ್ತು. ಕೃತಿ ಅವಳಿಗೆ ಆ ರೂಮ್ ತೋರಿಸಿ, ವಂಶಿ, ಇನ್ನೊಂದು ಗಂಟೆಯಲ್ಲಿ ನಾನು ಮತ್ತೆ ಬರ್ತೀನಿ. ನಿನಗೆ ಬಟ್ಟೆ ಹಾಗೆ ಏನೇನು ಬೇಕೋ ಅದನ್ನೆಲ್ಲ ಶಾಪಿಂಗ್ ಹೋಗಿ ಕೊಳ್ಳೋಣ. ನೀನು ರೆಸ್ಟ್ ತಗೋ. ಈಗ ಕೆಲಸದವರು ನಿನಗೆ ಊಟ ತೊಗೊಂಡು ಬರ್ತಾರೆ ಅಂತ ಯಂತ್ರದಂತೆ ಹೇಳ್ತಿದ್ದ ಕೃತಿಯನ್ನು ಕೊಂಚ ಗಾಬರಿಯಿಂದ ನೋಡಿದ್ಲು ವಂಶಿ. ಅವಳಿಗೆ ಕೊಂಚ ಮುಂಚೆ ಅಷ್ಟೇ ದ್ರೋಣ
ಹೇಳಿ ಹೋದ ವಿಷಯಗಳನ್ನು ಅರ್ಗಿಸ್ಕೊಳ್ಳೋಕೆ ಸಾಧ್ಯವೇ ಆಗಲಿಲ್ಲ. ಕೃತಿ, ನನಗೂ ನಿನಗೂ ಹೆಚ್ಚು ಕಡಿಮೆ ಒಂದೇ ವಯಸ್ಸಿರಬಹುದು. ಅದಕ್ಕೆ ಯಾಕೆ ಬನ್ನಿ ಹೋಗಿ ಅಂತ ಫಾರ್ಮಲ್ ಆಗಿ ಮಾತಾಡ್ತೀಯಾ? ನೀನು ನನ್ನನ್ನು ಬಾ ಹೋಗು ಅಂತ ಏಕವಚನದಲ್ಲೇ ಕರಿಬಹುದು. ನೀ ನನ್ನನ್ನು ಹಂಗೆ ಕರೆದ್ರೆ ನಾನು ಕೂಡ ನಿನ್ನನ್ನು ಹಾಗೆ ಕರಿತೀನಿ ಅಂದ್ಲು ವಂಶಿ. ಇಬ್ಬರು ಈ ಒಪ್ಪಂದಕ್ಕೆ ಸರಿ ಅಂತ ಹೇಳಿ ಮುಂದಿನ 5 ನಿಮಿಷದಲ್ಲಿ ಫ್ರೆಂಡ್ಸ್ ಆಗಿಬಿಟ್ರು. ಕೃತಿ ಹೇಳ್ದಂತೆಯೇ ಊಟ ಬಂದೇ ಬಿಡ್ತು. ಹಸ್ತಿದ್ದ ಹೊಟ್ಟೆಗೆ ಅದು ಅಮೃತದಂತೆ ಇಳಿತು ವಂಶಿಗೆ. ತನಗೆ ನೀಡಲಾಗಿದ್ದ ಬ್ರಹ್ಮಾಂಡದಂತಿದ್ದ ರೂಮನ್ನು ಈಗಾಗಲೇ 4-5 ಬಾರಿ ಸುತ್ತು ಹೊಡೆದು ನೋಡಿದ್ಲು ವಂಶಿ. ಆ ಕಾಲದ ಬ್ರಿಟಿಷ್ ರಾಜರು ಬಳಸ್ತಿದ್ದಂತಹ ದೊಡ್ಡ ದೊಡ್ಡ ಕಲ್ಲುಗಳನ್ನು ಬಳಸಿ ಆ ರೂಮನ್ನು ನಿರ್ಮಿಸಿದ್ರು. ಒಂದು ಹಳೇ ಕಾಲದ ವೈಭವದ ಅನುಭವ ಬರ್ತಿತ್ತು. ಏನೇ ಆದರೂ ಇಷ್ಟೊಂದು ದೊಡ್ಡ ಅರಮನೆಯಂತಹ ಮನೆಯಲ್ಲಿ ದೊಡ್ಡ ರೂಮ್ ಕೊಟ್ಟು ಕೆಲಸ ಮಾಡೋಕ್ಕೆ ಕಾಯಿಸಿದ್ರು ಅವಳ ಅಂತರಾತ್ಮ ಏನನ್ನೋ ಮುನ್ಸೂಚನೆ ನೀಡ್ತಲೇ ಇತ್ತು. ದ್ರೋಣ ಹೇಳಿದ ಮಾತುಗಳು ಅವಳ ಮೆದುಳನ್ನು ಸಂಪೂರ್ಣವಾಗಿ ಆಕ್ರಮಿಸಿಕೊಂಡಿದ್ವು. ಕೃತಿ ಹೇಳಿದಂತೆಯೇ 1 ಗಂಟೆಯಲ್ಲಿ ಬಂದೇ ಬಿಟ್ಲು. ತಗೋ ವಂಶಿ, ಇದರಲ್ಲಿ 1 ಲಕ್ಷ ಕ್ಯಾಶ್ ಇದೆ, ನಿನ್ನ ಸ್ಯಾಲ್ರಿನ ಈಗಲೇ ಕೊಟ್ಟಾಯಿತು ಅಂದ್ಲು. ಇದೇನಿದು ತಮಾಷೆ? ಬೇರೆ ಎಲ್ಲೇ ಕೆಲ್ಸಕ್ಕೆ ಹೋದರೂ 1 ತಿಂಗಳು ಮುಗಿದ ಮೇಲಷ್ಟೇ ಸಂಬಳ ಕೊಡ್ತಾರಲ್ವಾ ಅಂತ ಅರ್ಥ ಆಗದೆ ಕೇಳಿದ್ಲು ವಂಶಿ. ಅದು ಕರೆಕ್ಟ್, ಆದರೆ ನಿನಗೆ ಬಟ್ಟೆ ತಗೊಳ್ಳೋಕ್ಕೆ ಹಾಗೆ ಬೇರೆ ಖರ್ಚುಗಳಿಗೆಲ್ಲ ಹಣ ಬೇಕಲ್ವಾ? ಅದಕ್ಕೆ ಮುಂಚಿತವಾಗಿಯೇ ನಮ್ಮ ಬಾಸ್ ನಿನ್ನ ಸಂಬಳನ ಕೊಡೋಕ್ಕೆ ಹೇಳಿದ್ರು ಅಂತ ವಿವರಿಸಿದ್ಲು ಕೃತಿ. ಅದನ್ನೇ ಅಂದ್ಕೊಂಡೆ, ನೀನು ಶಾಪಿಂಗಿಗೆ ಹೋಗೋಣ ಅಂತ ಅಂದ ತಕ್ಷಣ ನಿಮ್ಮ ಅವರೇ ದುಡ್ಡು ಕೊಡ್ತಾರೆ ಅಂದ್ಕೊಂಡಿದ್ದೆ ಅಂದ್ಲು ವಂಶಿ. ಕೃತಿಯ ನೋಟ ವೇಗವಾಗಿ ರೂಮಿನ ಬಾಗಿಲಿನ ಕಡೆಗೆ ತಿರುಗ್ತು. ಅಲ್ಲಿ ಯಾರೂ ಇಲ್ಲದೇ ಇರೋದನ್ನು ಕಂಡು ನಿರಾಳವಾಗಿ ಧ್ವನಿಯನ್ನು ತಗ್ಸಿ, ವಂಶಿ, ನೀನು ಇಲ್ಲಿ ಕೆಲಸಕ್ಕೆ ಮಾತ್ರ ಬಂದಿದ್ಯಾ? ದಯವಿಟ್ಟು ಅನಗತ್ಯ ತೊಂದರೆಗಳಲ್ಲಿ ಹೋಗಿ ಸಿಕ್ಕಾಕೋಬೇಡ. ಇನ್ನು ಮುಂದೆ ಯಾವತ್ತೂ ನಿನ್ನ ಬಾಯಲ್ಲಿ ಬಗ್ಗೆ ಮಾತು ಬರಲೇಬಾರ್ದು ಅಂದ್ಲೆ ಕೃತಿ. ವಂಶಿ ಏನು ಎತ್ತ ಅಂತ ಕೇಳೋ ಮುಂಚೆಯೇ ಅವಳನ್ನು ಎಳ್ಕೊಂಡು ನಡೆಯೋಕೆ ಪ್ರಾರಂಭಿಸಿದ್ಲು ಕೃತಿ. ಅವರು ಮನೆ ಬಾಗಿಲಿಗೆ ಬಂದು ತಲುಪೋಷ್ಟರಲ್ಲಿ ಕಪ್ಪು ಬಣ್ಣದ ಬೆನ್ಸ್ ಕಾರು ಡ್ರೈವರ್ ಜೊತೆ ಅವ್ರಿಗೋಸ್ಕರ ಕಾಯ್ತಿತ್ತು. ಕೃತಿ ಮತ್ತು ವಂಶಿ ಕಾರು ಹತ್ತಿದ ತಕ್ಷಣ ಪ್ರಸಿದ್ಧ ಶಾಪಿಂಗ್ ಸೆಂಟರ್ನತ್ತ ಕಾರು ಸಾಗಿತ್ತು. ವಂಶಿ ಏನೋ ಕೇಳೋಕೆ ಬಾಯಿ ತೆರೆದಾಗ ಕೃತಿ ಅವಳನ್ನು ಕಣ್ಸನ್ನೆಯಲ್ಲೇ ಸುಮ್ಮನಿರಿಸಿದ್ಲು. ಡ್ರೈವರ್ ಮುಂದೆ ಏನು ಕೇಳಬಾರ್ದು ಅಂತ ಕೃತಿ ಹೇಳ್ತಿರೋದು ವಂಶಿಗೂ ಅರ್ಥ ಆಯಿತು. ಅವರನ್ನು ಶಾಪಿಂಗ್ ಸೆಂಟರ್ ಮುಂದೆ ಇಳಿಸಿದ ಡ್ರೈವರ್ ಪಾರ್ಕಿಂಗ್ ಏರಿಯಾಗೆ ಹೋದ ನಂತರವೇ ವಂಶಿ ಹತ್ತ ತಿರುಗಿದ ಕೃತಿ, ಹೇಳು ಈಗ ಏನು ಅನುಮಾನ ಅಂದ್ಲು. ಕೃತಿ, ನನಗೆ ಶಾಪಿಂಗ್ ಮಾಡೋದು ಮುಖ್ಯ ಅಲ್ಲ, ದಯವಿಟ್ಟು ಮೊದಲು ನಿನ್ನ ಬಗ್ಗೆ ಹೇಳು. ಇಲ್ಲಿ ಕೆಲ್ಸಕ್ಕೆ ಸೇರಿದಾಗ್ಲಿಂದ ಕಸಾಯ ಅಂಗಡಿಯಲ್ಲಿ ಕೆಲ್ಸಕ್ಕೆ ಬಂದ ಅನುಭವವಾಗ್ತಿದೆ ಅಂದ್ಲು ವಂಶಿ. ವಂಶಿಯನ್ನು ಸ್ಟಾರ್ ಬಕ್ಸ್ ಒಳಗಡೆ ಕರ್ಕೊಂಡು ಹೋಗಿ 2 ಕ್ಯಾರಮಲ್ ಚಾಕ್ಲೇಟ್ ಸ್ಮೂತಿ ತಗೊಂಡು ಟೇಬಲ್ನಲ್ಲಿ ಕೂತರು. ವಂಶಿ ಮೊದಲ ಬಾರಿಗೆ ಆ ಪಾನೀಯದ ರುಚಿ ನೋಡ್ತಿರೋವಾಗ, ವಂಶಿ, ನಿನಗೆ ನಮ್ಮ ಬಗ್ಗೆ ಗೊತ್ತಾ ಅಂದ್ಲು ಕೃತಿ. ಕೃತಿ ಪ್ರಶ್ನೆ ಕೇಳಿ ತನ್ನ ಗಮನವನ್ನು ಅವಳೆಡೆಗೆ ತಿರುಗಿಸಿದ್ಲು. ಹೇಗೆ ತಿಳಿಯುತ್ತೆ ಕೃತಿ? ಲಿಫ್ಟ್ ಕೇಳಿ ಕಾರ್ ಹತ್ತಿದ ಪಾಪಕ್ಕೆ ಮುಂಬೈನಲ್ಲಿ ಬಂದು ನಿಂತಿದ್ದೀನಿ. ಅವರೇ ಕರ್ಕೊಂಡು ಬಂದರು, ಅವರೇ ಮನೆಯಿಂದ ಆಚೆ ಹೋಗು ಅಂದರು. ಅವರೇ ಈಗ ನನಗೆ ಒಂದು ಕೆಲಸ ಕೊಟ್ಟಿದ್ದಾರೆ. ಉಳ್ದಂತೆ ನನಗೇನೂ ಗೊತ್ತಿಲ್ಲ ಅಂದ್ಲು ವಂಶಿ. ಹ್ಞೂ, ನಿನಗೆ ಗೊತ್ತಿಲ್ಲ ಅಂತ ನನಗೂ ಗೊತ್ತಿದ್ರೆ ಇಷ್ಟೊಂದು ಧೈರ್ಯವಾಗಿ ನೀನು ನಮ್ಮ ಎದುರು ನಿಂತು ಮಾತಾಡ್ತಿರ್ಲಿಲ್ಲ ಅಂತ ಕೃತಿ ಮಾರ್ಮಿಕವಾಗಿ ಮಾತಾಡಿದ್ಲು. ಯಾಕೆ, ನಿಮ್ಮ ಕಿವಿ ಕೇಳಿಸಲ್ವಾ? ಕಿವಿ ಹತ್ರ ಹೋಗಿ ಮಾತಾಡಬೇಕಾ ಅಂದ್ಲು ವಂಶಿ. ವಂಶಿ, ನನ್ನ ಹತ್ರ ಬಾಯಿ ಬಾರಿಸೋ ಥರ ಬೇರೆ ಯಾರ ಹತ್ರವೂ ದಯವಿಟ್ಟು ಮಾತಾಡಬೇಡ. ಸಿತಾರ ನೀನು ಅಂದ್ಕೊಂಡಿರೋ ಥರ ಸಾಮಾನ್ಯವಾದ ಮಗುವಲ್ಲ. ಅವಳಿಗೆ ಸ್ವಲ್ಪ ಆರೋಗ್ಯದ ಸಮಸ್ಯೆಗಳಿವೆ. ಅವಳು ಒಂದು ಟೈಮ್ ಇದ್ದಂತೆ ಇನ್ನೊಂದು ಟೈಮ್ ಇರಲ್ಲ. ಅದಕ್ಕೆ ಅವಳನ್ನು ನೋಡ್ಕೊಳ್ಳೋಕೆ ಯಾರು ಬಂದರೂ ಓಡಿ ಹೋಗ್ತಾರೆ. ಸಿತಾರಾಗೆ ಸೊಳ್ಳೆ ಕಡಿದ್ರು ಅದಕ್ಕೆ ನೀನೇ ಬಯಸ್ಕೋಬೇಕು ಅಂದ್ಲೆ ಕೃತಿ. ಕುಡಿತಾ ಇದ್ದ ಪಾನೀಯ ವಂಶಿಗೆ ಗಂಟಲಿಗೆ ಸಿಲುಕಿ ಕೆಂಬಂತು. ಏನಂದೆ? ಸೊಳ್ಳೆ ಕಡಿದ್ರು ನಾನೇ ಬಯಸ್ಕೋಬೇಕಾ? ಕುಣಿಯೋಕೆ ಬಾರ್ದವಳು ನೆಲ ಡೊಂಕು ಅಂದ ಹಾಗೆ ಸೊಳ್ಳೆ ಕಡಿಯೋದಕ್ಕೆಲ್ಲ ನಿಮ್ಮ ನನ್ನ ಮೇಲೆ ರೇಗಾಡ್ತಾರಾ ಅಂದ್ಲು ವಂಶಿ. ಸಿತಾರ ಹತ್ರ ನಿನ್ನನ್ನು ಕೊಲೆ ಕೂಡ ಮಾಡ್ತಾರೆ ಅಂತ ಎದೆಗುಂದದೆ ಹೇಳಿದ್ಲು ಕೃತಿ. ಆದಷ್ಟೂ ಹೊತ್ತಿದ್ದ ತಮಾಷೆಯ ವಾತಾವರಣ ಹೊರಟು ಹೋಗಿ ದಿಗ್ಭ್ರಮೆಗೊಂಡ ಮುಖದಿಂದ ಅವಳನ್ನೇ ನೋಡಿದ್ಲು ವಂಶಿ. ನನ್ನಿಂದ ಬಗ್ಗೆ ಏನು ಹೇಳೋಕ್ಕೂ ಸಾಧ್ಯ ಇಲ್ಲ. ಹೇಳೋಕ್ಕೆ ನನಗೆ ಹಕ್ಕೂ ಇಲ್ಲ. ಮೀರಿ ಹೇಳಿದ್ರೆ ನನ್ನ ಪ್ರಾಣಕ್ಕೆ ಅಪಾಯ.
ವಂಶಿ, ನೀನು ತುಂಬ ಚುರುಕಾಗಿದೆಯಾ, ಅದಕ್ಕೋಸ್ಕರ ಮಾತ್ರವೇ ನಿನ್ನನ್ನು ಸಿತಾರನ ನೋಡ್ಕೊಳ್ಳೋಕೆ ಅಪಾಯಿಂಟ್ ಮಾಡಿದ್ದಾರೆ. ದಯವಿಟ್ಟು ನಿನ್ನ ತುಂಟಾಟವನ್ನು ಸಿತಾರ ವಿಷಯದಲ್ಲಿ ತೋರಿಸ್ಬೇಡ. ಸಿತಾರನ ಮುಂಚೆ ನೋಡ್ಕೊಳ್ತಿದ್ದವರು ಹೇಗೆ ಸತ್ರು ಗೊತ್ತಾ? ಹೊಟ್ಟೆ ನೋವು ಅಂತ ಬಾತ್ರೂಮಿಗೆ ಹೋದರು. ಅಷ್ಟರಲ್ಲಿ ಸಿತಾರ ಮಹಡಿಯಿಂದ ಕೆಳಗಡೆಗೆ ಇಳಿದು ಬರೋಕೆ ನೋಡಿದ್ಲು. ಮೆಟ್ಟಿಲಿಳಿಯುವಾಗ ಕಾಲು ಜಾರಿ ಬಿದ್ದುಬಿಟ್ಲು. ಅದೃಷ್ಟವಶ ದೊಡ್ಡ ಗಾಯ ಏನೂ ಆಗಲಿಲ್ಲ. ಕಾಲಿಗೆ ಸಣ್ಣ ಪೆಟ್ಟಾಯಿತು. ಮಗುನ ಸರಿಯಾಗಿ ನೋಡ್ಕೊಳ್ಳಿಲ್ಲ ಅನ್ನೋ ಕಾರಣಕ್ಕೆ ಆ ಕೇರ್ ಟೇಕರನ್ನು ಮುಗಿಸ್ಬಿಟ್ರು. ಸಣ್ಣ ಅಜಾಗರೂಕತೆ ಅಷ್ಟೆ. ಆದರೆ ನಮ್ಮ ಜಿಗೆ ಅದು ತುಂಬ ದೊಡ್ಡದು. ಹುಷಾರಾಗಿರು ಅಂದ್ಲು ಕೃತಿ. ಕೃತಿ ಹೇಳಿದ್ದನ್ನು ಕೇಳಿ ಅದ್ರ ಮೇಲೆ ಒಂದು ಹನಿ ಆ ಡ್ರಿಂಕನ್ನು ಕುಡಿಯೋಕ್ಕೂ ವಂಶಿಯಿಂದ ಸಾಧ್ಯ ಆಗಲಿಲ್ಲ. ಎಂಥ ಅನ್ಯಾಯ ಇದು! ಹೊಟ್ಟೆ ಕೆಟ್ಟು ಬಾತ್ರೂಮಿಗೆ ಹೋದದ್ದಕ್ಕೆಲ್ಲ ಜೀವ ತೆಗಿತಾರ? ನನಗೆ ಈ ಕೆಲಸನೇ ಬೇಡ. ನೀನು ಕೊಂಡ್ಕೊಂಡಿರೋ ಬಟ್ಟೆನೆಲ್ಲ ನೀನೇ ಇಟ್ಕೊ. ನನ್ನನ್ನು ಬಿಟ್ಬಿಡಮ್ಮ, ನಾನು ಈಗಲೇ ಓಡಿ ಹೋಗ್ತೀನಿ ಅಂದ್ಲು ವಂಶಿ. ನೀನು ಅಗ್ರಿಮೆಂಟ್ನಲ್ಲಿ ಸೈನ್ ಮಾಡಿದ್ಯಾ? ಅಷ್ಟು ಸುಲಭವಾಗಿ ನಿನಗೆ ಅಲ್ಲಿಂದ ತಪ್ಪಿಸ್ಕೊಳ್ಳೋಕೆ ಸಾಧ್ಯ ಇಲ್ಲ ವಂಶಿ. ನಮ್ಮ ಜಿ ಒಬ್ಬ ಕ್ರೂರ ರಾಕ್ಷಸ. ವಿನಾಕಾರಣ ಅವರ ಕೋಪಕ್ಕೆ ತುತ್ತಾಗಬೇಡ. ಬಾ, ಬಟ್ಟೆ ಆರಿಸೋಣ ಅಂತ ಆಮೇಲೆ ಕೃತಿ ವಂಶಿಗಾಗಿ ತುಂಬ ಬಟ್ಟೆಗಳನ್ನು ಕೂಡ ಸೆಲೆಕ್ಟ್ ಮಾಡಿದ್ಲು. ವಂಶಿ ಕೃತಿ ಜೊತೆಗೆ ಮಾತಾಡ್ತಿದ್ರು ಅವಳಿಗೆ ಪೂರ್ತಿ ಮನಸ್ಸಿನಿಂದ ಅಲ್ಲಿರೋಕೆ ಸಾಧ್ಯವಾಗ್ತಿರ್ಲಿಲ್ಲ. ಸರಿಯಾದ ಸಮಯಕ್ಕೋಸ್ಕರ ಕಾಯ್ತಾ ಇದ್ದ ವಂಶಿ ಕೃತಿ ವಾಶ್ರೂಮಿಗೆ ಹೋದ ಮರುಕ್ಷಣವೇ ಆ ಶಾಪಿಂಗ್ ಸೆಂಟರ್ನಿಂದ ದಿಕ್ಕಾಪಾಲಾಗಿ ಹೊರಗಡೆ ಓಡಿದ್ಲು. ಅವರಿದ್ದದ್ದು 5ನೇ ಫ್ಲೋರ್ನಲ್ಲಿ. ಎಸ್ಕಲೇಟರ್ಗಳಲ್ಲಿ ತಲೆ ಎತ್ತದೆ ಧಾವಿಸಿ ಓಡ್ತಿದ್ಲು. ಸರಿಯಾಗಿ ಕೆಳಗಿನ ಮಹಡಿಗೆ ಬಂದು ಶಾಪಿಂಗ್ ಕಾಂಪ್ಲೆಕ್ಸ್ನ ಹೊರಗಿನ ಬಾಗಿಲು ಬಳಿ ತಲುಪಿದಾಗ ತಕ್ಷಣವೇ ಅವಳ ಎದುರು ಬಂದು ನಿಂತ ಅಶೋಕ್. ಈ ಶಾಪಿಂಗ್ ಸೆಂಟರ್ ನಮ್ಮ ಜಿ ಅವರದ್ದೇ. ಅಷ್ಟು ಬೇಗ ಇಲ್ಲಿಂದ ನಿನಗೆ ತಪ್ಪಿಸ್ಕೊಳ್ಳೋಕೆ ಸಾಧ್ಯ ಇಲ್ಲ ವಂಶಿ. ಒಂದಕ್ಕೆ 2 ಬಾರಿ ಯೋಚಿಸಿ ಅಗ್ರಿಮೆಂಟ್ನಲ್ಲಿ ಸೈಡ್ ಮಾಡಿದೆ ಅಲ್ವಾ? ಇನ್ನು ಮುಂದೆ 2 ವರ್ಷ ನಿನ್ನ ಜೀವನ ಇಲ್ಲೇ. ಬಾ ಅಂದ ಅಶೋಕ್. ಅಶೋಕ್ ಸರಿಯಾದ ಸಮಯಕ್ಕೆ ಹೆಂಗೆ ಬಂದ ಅಂತ ವಂಶಿಗೆ ಅರ್ಥನೇ ಆಗಲಿಲ್ಲ. ಅಶೋಕ್ ಹಿಂದೆ ನಡೀತಾ ಕೃಷಿ ವಾಶ್ರೂಮಿಗೆ ಹೋಗಿದ್ದಾಳೆ ಅಂದ್ಲು ವಂಶಿ. ಅವಳು ಬರ್ತಾಳೆ, ನೀನು ಬಾ ಅಂದವನು ಅವಳ ಕೈಯಲ್ಲಿದ್ದ ಬಟ್ಟೆಯ ಪಾರ್ಸಲ್ ಕಿತ್ಕೊಂಡು ಅಲ್ಲೇ ನಿಂತಿದ್ದ ಕಾರಿನ ಬಾನೆಟ್ ಮೇಲೆ ಇಟ್ಟು, ಹೋಗಿ ಡ್ರೈವರ್ ಸೀಟ್ ಪಕ್ಕದಲ್ಲಿ ಕೂತ್ಕೋ ಅಂದ ವಂಶಿಗೆ. ವಂಶಿ ಯೋಚಿಸ್ತಾ ನಿಂತಿರುವಾಗಲೇ ಅಶೋಕ್ ಅವಳ ಹತ್ರಕ್ಕೆ ಬಂದು ಎಳ್ಕೊಂಡು ಹೋಗಿ ಡ್ರೈವರ್ ಸೀಟ್ನ ಪಕ್ಕದಲ್ಲಿ ತಳ್ದ. ತತ್ತರಿಸಿ ಒಳಗಡೆ ಬಿದ್ದ ವಂಶಿ ತಾನು ಚೇತರಿಸ್ಕೊಳ್ಳುವಷ್ಟರಲ್ಲೇ ಕಾರು ವೇಗವಾಗಿ ಚಲಿಸತೊಡಗಿತ್ತು. ಕಾರು ಓಡಿಸ್ತಾ ಇದ್ದವನನ್ನು ನೋಡಿದಾಗ ವಂಶಿಯ ಕಾಲುಗಳು ಮರಗಟ್ಟಿದಂತಾಯಿತು. ವಂಶಿ, ಯಾರು ನಿನ್ನನ್ನು ಬಲವಂತವಾಗಿ ಇಲ್ಲಿ ಕೆಲಸಕ್ಕೆ ಸೇರಿಸಲಿಲ್ಲ. ನೀನೇ ಓದಿ ನೋಡಿ ಸೈನ್ ಹಾಕಿದ್ದು. ಹೀಗೆ ಕೊಟ್ಟ ಮಾತನ್ನು ಮೀರ್ತಿದೆಯಲ್ಲ, ನಿಂಗೆ ನಾಚಿಕೆ ಆಗೋದಿಲ್ವಾ ಎಂದ ದ್ರೋಣನ ಧ್ವನಿಯಲ್ಲಿ ಖಂಡನೆ ಎದ್ದು ಕಾಣ್ತಿತ್ತು. ನೀವು ಹೇಗೆ ಇಲ್ಲಿಗೆ ಬಂದ್ರಿ ಅಂದ್ಲು ವಂಶಿ. ನಾನು ಕೇಳಿದ ಪ್ರಶ್ನೆಗೆ ಮಾತ್ರ ಉತ್ತರ ಹೇಳು ಅಂದ ದ್ರೋಣ. ನೋಡಿ, ಈ ಬೆದರಿಸೋ ಕೆಲಸನೆಲ್ಲ ನನ್ನ ಹತ್ರ ಇಟ್ಕೋಬೇಡಿ. ನಾನೇ ನಮ್ಮ ಅಪ್ಪನಿಂದ ತಪ್ಪಿಸ್ಕೊಂಡು ಇಷ್ಟು ದೂರ ಬಂದಿದ್ದೀನಿ. ಈಗಾಗಲೇ ಒಂದು ನರ್ಕ ನೋಡಿದ್ದು ಸಾಕು. ಇನ್ನೊಂದು ನರ್ಕದಲ್ಲಿ ನನ್ನನ್ನು ಇಡಬೇಡಿ. ನಿಮ್ಮ ತಂಗಿ ಕಾಲು ಜಾರಿ ಕೆಳಗಡೆಗೆ ಬಿದ್ದರೂ ಸಾಯೋಕೆ ನಾನು ರೆಡಿ ಇಲ್ಲ. ದಯವಿಟ್ಟು ತಿಳಿದೇ ಸೈನ್ ಮಾಡಿಬಿಟ್ಟೆ. ನನ್ನನ್ನು ಕ್ಷಮಿಸ್ಬಿಡಿ, ಬಿಟ್ಬಿಡಿ. ನಾನೆಲ್ಲಾದರೂ ಓಡಿ ಹೋಗ್ಬಿಡ್ತೀನಿ ಅಂತ ಬೇಡ್ಕೊಳ್ತಿದ್ಲು ವಂಶಿ. ಅವಳತ್ತ ಮುಖ ತಿರುಗಿಸ್ತೇನೆ. ನಿನಗೆ ಇನ್ನು 10 ನಿಮಿಷ ಟೈಮ್ ಇದೆ. ಈ 10 ನಿಮಿಷದಲ್ಲಿ ನಿನ್ನಿಂದ ಸಾಧ್ಯವಾದರೆ ಮಾತಾಡಿ ನನ್ನನ್ನು ಒಪ್ಸು. ನಾನು ಮನಸ್ಸು ಬದಲಾಯಿಸಿದ್ರೆ 11ನೇ ನಿಮಿಷ ನೀನು ಎಲ್ಲಿ ಇಳಿಸೋಕೆ ಹೇಳ್ತೀಯೋ ಅಲ್ಲೇ ಇಳಿಸ್ತೀನಿ ಅಂದ ದ್ರೋಣ. ದ್ರೋಣ ಹಂಗೆ ಹೇಳಿದ ಮರುಕ್ಷಣದಿಂದಲೇ ವಂಶಿ ತಾನು ಮನೆಯಿಂದ ಓಡಿ ಬಂದ ಇತಿಹಾಸವನ್ನೆಲ್ಲ ಭಾವುಕವಾಗಿ ಹೇಳತೊಡಗಿದ್ಲು. ಮಧ್ಯೆ ಮಧ್ಯೆ ಬರದೇ ಇರೋ ಕಣ್ಣೀರನ್ನೆಲ್ಲ ಒರೆಸ್ಕೊಳ್ತಿದ್ಲು. ಗೇರ್ ಮೇಲೆ ಕೈ ಇಟ್ಟಿದ್ದ ದ್ರೋಣನ ಎಡಗೈಯನ್ನು ಹಿಡಿದು ಕಣ್ಣಿಗೆ ಒತ್ಕೊಂಡ್ಳು. ಬ್ರೇಕ್ ಒತ್ತುತ್ತಿದ್ದ ಅವನ ಬಲವಾದ ಕಾಲುಗಳನ್ನು ತನ್ನ ತೋರು ಬೆರಳಿಂದ ಮುಟ್ಟಿ ನೆತ್ತಿಗಿಟ್ಕೊಂಡ್ಳು. ತನ್ನಿಂದ ಸಾಧ್ಯವಾದಷ್ಟು ಅವನನ್ನು ಬೇಡ್ಕೊಂಡ್ಳು ವಂಶಿ. ಅಷ್ಟರಲ್ಲೇ ಒಂದು ಜಾಗದಲ್ಲಿ ಗಾಡಿ ನಿಂತಿತ್ತು. ವಂಶಿ ಅವನ ವಾಚ್ ಮೇಲೆ ತಲೆ ತಿರುಗಿಸಿ ಸಮಯ ನೋಡಿದ್ಲು. ಸರಿಯಾಗಿ 10 ನಿಮಿಷ ಮುಗ್ದಿತ್ತು. ಕಾರ್ ನಿಂತಿದ್ದನ್ನು ನೋಡಿ ಅವನು ತನ್ನನ್ನು ಕ್ಷಮಿಸ್ಬಿಟ್ಟ ಅಂತ ಭಾವಿಸ್ತವಳು. ತುಂಬ ಥ್ಯಾಂಕ್ಸ್ ದ್ರೋಣ, ನೀವು ಮನಸ್ಸನ್ನು ಬದಲಾಯಿಸಿದ್ದೆ ಸಂತೋಷ. ಇದೇನು ಜಾಗ? ಯಾವ ಜಾಗ ಆಗಿದ್ರೂ ಪರವಾಗಿಲ್ಲ, ನನ್ನನ್ನು ಇಡಿಸ್ಬಿಡ್ತೀರಲ್ವಾ, ಅದೇ ದೊಡ್ಡ ವಿಷಯ. ಇನ್ನು ನಾನು ಹೋಗ್ತೀನಿ
ಅಂತ ಬಾಗಿಲಿನ ಮೇಲೆ ಕೈ ಇಡೋಕೆ ಹೋದವಳನ್ನು ಎಳೆದು ತನ್ನ ಮಡಿಲಲ್ಲಿ ಮಲಗಿಸ್ಕೊಂಡು ಒತ್ತಿದ ದ್ರೋಣ. ಅವನ ಈ ಹಠಾತ್ ಕೃತ್ಯದಿಂದ ತತ್ತರಿಸಿದ ವಂಶಿ ಏಳೋಕೆ ಪ್ರಯತ್ನಿಸ್ತಿದ್ದಂತೆ ಅವಳ ಮೇಲೆಯೇ ಮಲಗಿಬಿಟ್ಟ ದ್ರೋಣ. ಕತೆ ಮುಂದುವರಿಯುತ್ತೆ. ನೆಕ್ಸ್ಟ್ ಎಪಿಸೋಡ್ ನಾಳೆ 11 ಗಂಟೆಯಿಂದ 12 ಗಂಟೆ ಒಳಗಡೆ ಬರುತ್ತೆ. ಪ್ರತಿದಿನ 1 ಎಪಿಸೋಡ್ ಅಂತೂ ಹಾಕ್ತೀನಿ. ಸಾಧ್ಯ ಆದಾಗ 2 ಎಪಿಸೋಡ್ ಹಾಕೋಕ್ಕೆ ಪ್ರಯತ್ನ ಪಡ್ತೀನಿ. ಕತೆ ಇಷ್ಟ ಆಗ್ತಿದ್ರೆ ಲೈಕ್ ಮಾಡೋದನ್ನು ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಿರೋರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಕತೆಗಳನ್ನು ಕೇಳಿ.